ಬಿಜೆಪಿಯ ಸಂಗನಾಥ ನಾಗೇಶ್ ಅವರು ನಮ್ಮ ತುಂಬಾ ಗೌರವದಿಂದ ಕಾಣುವಂತಹ ಎತ್ತರದ ವ್ಯಕ್ತಿ ನಮ್ಮ ಸಣ್ಣ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮಗೆಲ್ಲ ತುಂಬಾ ಖುಷಿ ಕೊಟ್ಟಿದೆ. ಅವರ ಬರುವಿಕೆಗಾಗಿ ನಾವು ಇಷ್ಟು ತಿಂಗಳು ಸಮಯ ಕಾದು ಇವತ್ತು ಅಧಿಕೃತವಾಗಿ ನಮ್ಮ ಫೆಡ್ಯೂಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಅದಕ್ಕೆ ಬಂದಿರತಕ್ಕಂಥ ನಮ್ಮ ಮಾನ್ಯ ಇವತ್ತಿನ ಸಂತೋಷ್ ಅವರನ್ನು ನಾನು ಎಲ್ಲರ ಪರವಾಗಿ ಇವತ್ತು ಆರ್ಥಿಕವಾಗಿ ನಮ್ಮೊಂದಿಗೆ ಡಾಕ್ಟರ್ ಜಿ ಶಂಕರ್ ಅವರು ಸಮಾಜ ಸೇವೆಯಲ್ಲಿ ತಂದೆ ಆದಂಥ ಚಾಪನ್ನು ನೀಡಿ ಸಮಾಜಕ್ಕೆ ಕೆಲಸ ಮಾಡ್ತಾ ಇರುವಂಥದ್ದು. ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ಇವತ್ತು ಎಲ್ಲ ಕಡೆ ಪ್ರಕಾಶ್ ಶೆಟ್ಟಿ ಅವರದ್ದು ಅವರ ಟ್ರಸ್ಟ್ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರೋದು ಗಮನಿಸಿದ್ದೇವೆ. ಪ್ರಮುಖರು ಅವರ ಮಟ್ಟಿಗೆ ಇದ್ದಾರೆ. ಅದರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಯಶ್ಪಾಲ್ ಅವರು, ಕಿರಣ್ ಕುಮಾರ್ ಅವರು, ಕಿರಣ್ ಕುರ್ಗಿ ಅವರು, ಸುರೇಶ್ ಶೆಟ್ಟಿ ಗುರ್ಮೆ ಅವರು, ಗಂಟಿಹೊಳಿ ಅವರು ಎಲ್ಲರೂ ಕೂಡ ಇವತ್ತು ಹೊರಶೆಟ್ಟು ನಮ್ಮ ಬಂದಿದ್ದಾರೆ. ಎಲ್ಲರೂ ಕೂಡ ಅದೇ ರೀತಿ ನಮ್ಮ ಹಿಂದಿನ ರಾಜ್ಯಾಧ್ಯಕ್ಷರಾದ ನಮ್ಮ ಆತ್ಮೀಯರಾದಂತಹ ಕಟೀಲ್ ಅವರಾಗಿದ್ದಾರೆ. ಅದೇ ರೀತಿ ಎಲ್ಲ ನಾವು ಕರೆದಂಥ ಎಲ್ಲ ಗಣ್ಯರು ಕೂಡ ಆದರ್ಶ ಹಾಸ್ಪಿಟಲ್ನ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರು ಗೊತ್ತಿದ್ದಾರೆ. ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಕೂಡ ನಮ್ಮೊಟ್ಟಿಗೆ ಮಾಡಿ ನಮ್ಮ ಧರ್ಮಪತ್ನಿಯವರು ಕೂಡ ಅವರು ಕೂಡ ನಮ್ಮ ನಿರ್ದೇಶಕರು ಕೂಡ ಅವರು ಕೂಡ ನಮ್ಮೊಟ್ಟಿಗೆ ಬರ್ತಿರ್ತಾರೆ. ಅವರ ಸಹಕಾರದಿಂದ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಶೆಟ್ಟಿ ಇಂದ್ರಾಳಿ ಅವರು ಬರ್ತಿರ್ತಾರೆ. ಅದೆಲ್ಲರ ಒಂದು ಉಪಸ್ಥಿತಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡುವಂತಹ ಕಾರ್ಯಕ್ರಮ ಆಗಿದೆ. ಶಾಂತ ಇಲೆಕ್ಟ್ರೋ ಮಾಧವರು ಉಪಸ್ಥಿತರಿದ್ದಾರೆ. ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಕೃಷ್ಣಮೂರ್ತಿ ಅವರು ಕೂಡ ಶೆಟ್ಟಿ ಅವರು ನಮ್ಮ ಹಿರಿಯ ಸಹಕಾರಿಗಳು, ಸಂಘದ ಅತ್ಯಂತ ಹಿರಿಯ ವ್ಯಕ್ತಿ. ಅದೇ ರೀತಿ ನಮ್ಮ ಸಹಕಾರ ಸಂಘದ ದುರೇಡು ತಿಂಗಳ ವಿಕ್ರಮಾರ್ಜಿಯವರು, ನಮ್ಮ ಜಿಲ್ಲಾಧ್ಯಕ್ಷರಾದ ನವೀನ್ ಕುಮಾರ್ ಕುಟ್ಯಾರ್ ಅವರಿಗೂ ಎಲ್ಲ ಸಮ್ಮುಖದಲ್ಲಿ ಇವತ್ತು ನಮ್ಮ ನೆಚ್ಚಿನ ಬಿ ಎಲ್ ಸಂತೋಷ್ ಅವರು ನಮ್ಮ ಈ ಒಂದು ಸೊಸೈಟಿಯನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕೆಂತೇಳಿ ನಾನು ಅವರನ್ನ ಪೂರ್ವಕವಾಗಿ ಆಗ್ತಾ ಇದೆ. ಆಫೀಸಿನ ಕಾರ್ಯಾಚರಣೆ ಎಲ್ಲ ಆರಂಭ ಆಗಿದೆ. ಆದ್ರೆ ಇವತ್ತು ಔಪಚಾರಿಕವಾಗಿ ಸನ್ಮಾನ್ಯ ಡಾಕ್ಟರ್ ಜಿ ಶಂಕರ್ ಅವರ, ಮಾನ್ಯ ಪ್ರಕಾಶ್ ಶೆಟ್ರ, ಹಾಗೆ ಉಳಿದ ಎಲ್ಲ ಹಿರಿಯರ ಮತ್ತು ಹಿತೈಷಿಗಳ ಸಮಕ್ಷಮದಲ್ಲಿ ಮತ್ತು ಅವರ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರ ಸಮಕ್ಷಮದಲ್ಲಿ ಇವತ್ತು ಕಿದಿಯೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇವತ್ತು ಔಪಚಾರಿಕವಾಗಿ ಉದ್ಘಾಟನೆ ಆಗ್ತಾ ಇದೆ. ಸಹಕಾರಿ ಜಿಲ್ಲೆಗಳಿವು ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಸಹಕಾರಿ ಚಳುವಳಿ ಏನಿದೆ, ಇದಕ್ಕೊಂದು ಒಳ್ಳೆಯದಾಗಿರ್ತಕ್ಕಂಥ ಬುನಾದಿ ಇದೆ ಮತ್ತು ಸಫಲವಾಗಿರ್ತಕ್ಕಂಥ ಪ್ರಯೋಗ ಇದೆ. ಕೇವಲ ಬ್ಯಾಂಕಿಗೆ ಮಾತ್ರ ಅಲ್ಲ, ಸಹಕಾರಿ ಕ್ಷೇತ್ರಕ್ಕೂ ಕೂಡ ನಮ್ಮ ಎರಡು ಜಿಲ್ಲೆಗಳು ಉಳಿದ ಅನೇಕ ಜಿಲ್ಲೆಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಫಿಟ್ ಅನ್ನೋದು ಕನಸಾಗಿರ್ಬೇಕಾದ್ರೆ ಈ ಎರಡೂ ಜಿಲ್ಲೆಗಳಲ್ಲಿ ನೂರಾರು ಕೋಆಪರೇಟಿವ್ ಸೊಸೈಟಿಗಳು ನನಗೆ ವೈಯಕ್ತಿಕವಾಗಿ ಪರಿಚಯ ಇದೆ. ಅವರು ಡೆಪಾಸಿಟರ್ಗಳು, ಅವರು ಪ್ರಮೋಟರ್ಗಳು ಮತ್ತು ಡೆಪಾಸಿಟರ್ಗಳ ಹಿತವನ್ನು ಕಾಪಾಡಿಕೊಂಡಿದ್ದಾರೆ. ಹಾಗೆ ಅವರಿಂದ ಯಾರು ಸೇವೆಗೊಳಗಾಗ್ತಾರೆ ಅವರ ಹಿತವನ್ನು ಕೂಡ ಕಾಪಾಡಿಕೊಂಡು ಯಶಸ್ವಿಯಾಗಿ ಮುನ್ನಡೀತಾ ಇರತಕ್ಕಂಥ ಸಂಸ್ಥೆಗಳ ಇತಿಹಾಸವೇ ಕಳೆದ 100 ವರ್ಷಗಳಲ್ಲಿ ಈ ಎರಡು ಜಿಲ್ಲೆಗಳಿಗಿದೆ. ಕೆಲವು ಸೊಸೈಟಿಗಳು 70-80 ವರ್ಷದ ಹಿನ್ನೆಲೆಯ ಸೊಸೈಟಿಗಳು ಕೂಡ ಇದಾವೆ. ಈಗ ಅದಕ್ಕೆ ಒಂದು ಹೊಸ ಪುಷ್ಪವಾಗಿ, ಒಂದು ಹೊಸ ಕುಡಿಯಾಗಿ ಕಿದಿಯೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪದಾರ್ಪಣೆ ಮಾಡಿದೆ ಅಂತೇಳಿ ಉಳಿದ ಅನೇಕ ಕ್ಷೇತ್ರಗಳಲ್ಲಿ ಉದಯ್ ಕುಮಾರ್ ಶೆಟ್ರು, ಅವ್ರ ಶ್ರೀಮತಿಯವರು ಮತ್ತು ಅವ್ರ ಜೊತೆಗಿರ್ತಕ್ಕಂಥ ಸಹ ನಿರ್ದೇಶಕರ ಸಾಮರ್ಥ್ಯವನ್ನ ಉಳಿದ ಅನೇಕ ಕ್ಷೇತ್ರಗಳಲ್ಲಿ ನೋಡಿದೀವಿ ನಾವು. ಆ ಎಲ್ಲ ಕ್ಷೇತ್ರಗಳ ಅವರ ಯಶಸ್ಸಿನ ಜೊತೆಗೆ ಆ ಕಾರಣಕ್ಕೆ ಈ ಕ್ಷೇತ್ರದಲ್ಲೂ ಅವ್ರಿಗೆ ಸಫಲತೆ ಸಿಗುತ್ತೆ. ನಾನು ಆಗ್ಲೇ ಹೇಳಿದಾಗ ಇದಕ್ಕೆ 3 ಕೊಂಡಿಗಳು, ಒಂದು ಪ್ರಮೋಟರ್ಗಳು, 2ನೇ ಡೆಪಾಸಿಟರ್ಗಳು, 3ನೇದು ಇದರಿಂದ ಉಪಕೃತ ಆಗ್ತಕ್ಕಂಥ ವ್ಯಕ್ತಿಗಳು. ಈ 3 ಜನರಲ್ಲಿ ಸಮಾನವಾಗಿರ್ತಕ್ಕಂಥ ಕೆಲವು ಸಂಗತಿ ಇದ್ದಾಗ ಸೊಸೈಟಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಇತಿಹಾಸ ನಿರ್ಮಾಣ ಆಗುತ್ತೆ. ಇದು ಕೂಡ ಅದೇ ತರ ಆಗ್ಲಿ. ಪ್ರಕಾಶ್ ಶೆಟ್ರು, ಶಂಕರ್ ಅವರು, ನಳಿನ್ ಕುಮಾರ್, ಅವಿಭಜಿತ ಜಿಲ್ಲೆಯ ಅನೇಕ ಶಾಸಕರು, ಅನೇಕ ಹಿರಿಯರು ಬಂದಿದ್ದಾರೆ. ನಿಮ್ಮೆಲ್ಲರ ಶುಭ ಕಾಂಕ್ಷೆಗಳು ಅವ್ರ ಜೊತೆಗಿರ್ಲಿ, ಶುಭ ಹಾರೈಕೆಗಳು ಅವ್ರ ಜೊತೆಗಿರ್ಲಿ. ಇದು ಇನ್ನಷ್ಟು ಬ್ರಾಂಚ್ ಔಟ್ ಆಗ್ಲಿ, ಟಿಸಿಲ್ ಹೊಡಿಲಿ, ದೊಡ್ಡದಾಗಿ ಬೆಳೀಲಿ ಅಂತ ಹಾರೈಸ್ತಾ ಔಪಚಾರಿಕವಾಗಿ ಸೊಸೈಟಿಯ ಉದ್ಘಾಟನೆಯಲ್ಲಿ
ಪೂರ್ತಿ ಹೇಳಿದೆ. ಪಡ್ಕೊಂಡ್ರೆ ನಾನು ಒಬ್ಬ ಉದ್ಯೋಗ ಸಿಗ್ಬೋದು. ಆದರೆ ನಮ್ಮ ಕನಸಿತ್ತು ನಾನೇನಾದರೂ 10 ಜನರಿಗೆ ಕೆಲಸ ಕೊಡುವಂಥ ಶಕ್ತಿಯನ್ನು ಭಗವಂತ ಕೊಟ್ಟರೆ 10 ಮನೆಯ ದೀಪವನ್ನು ಬೆಳೆದಾಗ ಆಗುತ್ತೆ. ನಮ್ಮ ಕಷ್ಟದ ದಿವಸಗಳು ನಮ್ಗೆ ಯಾವಾಗಲೂ ನೆನಪಾಗ್ತಾ ಇದೆ. ನಾವು ಯಾವಾಗಲೂ ನಮಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಮಾತಾಡ, ಸಮಾಜಕ್ಕೆ ಸರ್ವಸ್ವ ಕೊಡಲಿಕ್ಕೆ ಕೂಡ ನಮ್ಮಿಂದ ಕೈಲಾದದ್ದನ್ನು ಕೊಡಲಿಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಲಿಕ್ಕೆ ಅವಕಾಶಗಳು ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಹಿರಿಯೂರು ಸಂಸ್ಥೆಯ ಅಡಿಯಲ್ಲಿ ಹಲವಾರು ಜನರಿಗೆ ಉದ್ಯೋಗ ಕೊಡುವಂಥ ಅವಕಾಶ ನಮ್ಮ ಪಾಲಿಗೆ ಬಂತು. ಕೇಳಿ ಬ್ಯಾಂಕಿಂಗ್ ಕ್ಷೇತ್ರ ನಮ್ಮ ಜಿಲ್ಲೆಗೆ ಹೊಸತೇನಲ್ಲ. ಹಲವಾರು ಬ್ಯಾಂಕ್ಗಳನ್ನು ಉಡುಪಿ ಜಿಲ್ಲೆಯ ಹಲವಾರು ಇತಿಹಾಸ ಇದೆ. ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ನಮ್ಮದೇ ಆದಂಥ ಕರ್ನಾಟಕ ಬ್ಯಾಂಕ್ ಇರ್ಬೋದು, ಕಾರ್ಪೊರೇಷನ್ ಬ್ಯಾಂಕ್ ಇದೆಲ್ಲ ಹುಟ್ಟು ಅವಿಭಜಿತ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರುವಂಥದ್ದು. ಸಹಕಾರಿ ಕ್ಷೇತ್ರಗಳಲ್ಲೂ ಕೂಡ ಒಂದು ದೊಡ್ಡ ಹೆಸರನ್ನು ಉಡುಪಿ ಜಿಲ್ಲೆ ಉಳಿಸುತ್ತಿದ್ದು ಕೂಡ ನಮಗೆ ತುಂಬ ಸಹಕಾರಿ ಕ್ಷೇತ್ರ ಕೆಲಸ ಮಾಡುವಂತಾದಲ್ಲಿ ಹೊಂದಿದೆ. ಕೆಲವು ಸೊಸೈಟಿಗಳಂತೂ 100 ಜನರಿಗೆ ಕೆಲಸ ಕೊಡುವಂಥ ಮಟ್ಟಕ್ಕೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಕೆಲಸ ಮಟ್ಟಕ್ಕೆ ಇವತ್ತು ಬೆಳೆದದ್ದು ಕೂಡ ನಾವು ಗಮನಿಸಿದ್ದೀವಿ. ಈ ರೀತಿ ನಾವೆಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಒಂದು ಮಾಡೆಲ್ ಈ ಥರ ಮಾಡಬೇಕು ಅನ್ನೋ ಮಾಡೆಲ್ ಇರುತ್ತೆ. ಅದು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ನಮಗೆ ಕೊಟ್ಟಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಕನಸನ್ನು ಕಾಣ್ತೀವಿ, ನಾವು ಇವಾಗ ಆಗಬೇಕು, ಈ ಥರ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಕನಸಿದೆ. ಒಂದು ಮಾಡೆಲ್ ಅಂತ ಇರ್ತಾರೆ. ನಾನು ನನ್ನ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಟ್ರಸ್ಟ್ ಅಂತ ಒಂದು ಆರಂಭ ಮಾಡಿದೆ. ಒಂದು ದಿವಸ ಪತ್ರಿಕೆಗಳಲ್ಲಿ ಜೀವನ್ ಜ್ಯೋತಿ ಜೀವನ್ ಸುರಕ್ಷಾ ಅಂತ ಪತ್ರಿಕೆಗಳಿಗೆ ಓದಿದಾಗ ನಮ್ಗೆ ಅನಿಸ್ತಾ ಇತ್ತು, ಒಬ್ಬ ಪಾಪದವ ಒಂದಿಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಂಡಾಗ ಕೆಲವು ಕಡೆಯಲ್ಲಿ ತೀರಿ ಹೋದಾದರೂ ಕೂಡ ಅದು ನಮಗೆ ಪೇಟೆಯಲ್ಲಿ ಅದಷ್ಟು ಗಮನಕ್ಕೆ ತರಲಿಕ್ಕಿಲ್ಲ. ತೀರ ಹಳ್ಳಿಯಲ್ಲಿ ಹೋದಾಗ ಗೊತ್ತಾಗುತ್ತೆ. ಮರಣದ ಸಂದರ್ಭದಲ್ಲೂ ಕೂಡ ಆ ಕಾರ್ಯ ಮಾಡಲಿಕ್ಕೆ ಕೂಡ ಹಂಗಿರಲಿಲ್ಲ. ಆಗ ಈ ಒಂದು ಪಾಲಿಸಿಯ ಮುಖಾಂತರ ಜೀವನ್ ಜ್ಯೋತಿ ಜೀವನ್ ಸುರಕ್ಷಾದಲ್ಲಿ 15ರಿಂದ 70 ವರ್ಷದಲ್ಲಿ ವಾರ್ಷಿಕ 2 ಲಕ್ಷ ರೂಪಾಯಿ ಸಿಗುವಂಥದ್ದು. ಅದು 12 ರೂಪಾಯಿ ಪಾಲಿಸಿ ವರ್ಷಕ್ಕೆ ಕಟ್ಟ ಇದೆ. ಮತ್ತೊಂದು 15 ವರ್ಷದಿಂದ 50 ವರ್ಷ ಎನಿಪಾಸ್ ಅಂತ ಹೇಳ್ತಾದ್ರೆ ಆ ಕುಟುಂಬಕ್ಕೆ ಸಿಗುತ್ತದೆ. ನಾವು ಹೇಳ್ತೀವಿ ದಾದಾನ ತೆರಿಯಾಗಂಗೆ ಒಬ್ಬ ದುಡಿಯುವ ಯಜಮಾನ ತೀರಿಕೊಂಡ್ರೆ ತೆರಿಯಾಗಂಗೆ ಮತ್ತೊಂದು ಜೀವನಿಗೆ ಪ್ರಾರಂಭ ನಮಗೆ ದೊಡ್ಡ ಸಣ್ಣದಿರ್ಬೋದು 2 ಲಕ್ಷ ರೂಪಾಯಿ. ಅಲ್ಲಿಂದ ಪ್ರೇರಣೆಗೊಂಡು ನಾನು ನನ್ನ ಟ್ರಸ್ಟನ್ನು ಒಂದು ಆರಂಭ ಮಾಡಿ ಸುಮಾರು 30,200 ರೂಪಾಯಿ ಡೆಪಾಸಿಟ್ ಮಾಡಿ ಅದಕ್ಕೆ 12 ರೂಪಾಯಿ ಇಂಟ್ರೆಸ್ಟನ್ನು ಕಟ್ಟುವಂಥದ್ದು. ತೀರಿಕೊಂಡಾಗ ಆ ಫ್ಯಾಮಿಲಿಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಯಾರು ಕೂಡ ಶಾಶ್ವತರಲ್ಲ. ಆಗ ಆ ಯಾರು ಮಾಡಿದ್ದಾರೆ ಒಂದು 10-20 ಜನರಿಗೆ ಸಿಕ್ಕಿದಾಗ ನಮ್ಗೆ ಆ ದಂಡೆತ ಆ ಹೊತ್ತಿಗೆ 2 ಲಕ್ಷ ರೂಪಾಯಿ ಸಿಕ್ಕಿತ್ತಲ್ಲ, ದುಡಿಯೋ ಕೈಗಳು ಕಾಣದಾದಾಗ ಆ ಮನೆಗೆ ಆಸರೆಯಾಗಿ ಆ ಸಿಕ್ಕಿತ್ತಲ್ಲ ಒಂದು ತೃಪ್ತಿ ಇರ್ತದೆ. ಹಾಗೆ ಆ ಟ್ರಸ್ಟನ್ನು ಆರಂಭ ಮಾಡಿದಾಗ ಕೂಡ ನಮ್ಮ ಬಿ ಎಸ್ ಸಂತೋಷಿಯವರು ಕಿರಿಯೂರು ಹೋಟೆಲ್ ಶೇಷೆಯ ಸಭಾಭವನದಲ್ಲಿ ಆ ಟ್ರಸ್ಟನ್ನು ಕೂಡ ಉದ್ಘಾಟನೆ ಮಾಡಿದವರು ಮಾನ್ಯ ಬಿ ಎಸ್ ಸಂತೋಷಿಯವರು. ಮನುಷ್ಯ ಜೀವನದಲ್ಲಿ ತುಂಬ ದೊಡ್ಡವರಾಗಬೇಕು
ಅನ್ನುವಂಥದ್ದು ನಮ್ಮ ದೇಶದಲ್ಲಿರ್ತಕ್ಕಂಥ ಹಾರೈಕೆ. ವಿದ್ಯೆ, ಅದರಲ್ಲೂ ಅನುಪಮವಾಗಿರ್ತಕ್ಕಂಥ ವಿದ್ಯಾವಂತರಾಗಬೇಕು. ಆರ್ಥಿಕವಾಗಿ ಸಂಪಾದನೆ ಮಾಡ್ತಕ್ಕಂಥವ್ರು ಶ್ರೀಮಂತರಾಗಬೇಕು, ಅರ್ಥ ಸಂಪಾದನೆ ಮಾಡಬೇಕು, ಅವ್ರು ಹೆಚ್ಚೆಚ್ಚು ಸಂಪತ್ತನ್ನು ಸಂಪಾದನೆ ಮಾಡಬೇಕು. ಇದು ನಮ್ಮ ದೇಶದಲ್ಲಿ ಶಕ್ತಿವಂತರಾಗಿದ್ದರೆ ಅವ್ರ ಶಕ್ತಿಯನ್ನು ಮತ್ತಷ್ಟು ಅದನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಹೋಗಬೇಕು. ಆದರೆ ಹೋಗ್ತಾ ಇದ್ದಾಗೆ ಬೇರೆ ಸಂಸ್ಕೃತಿಗಳಲ್ಲಿ, ಬೇರೆ ಸಮಾಜದಲ್ಲಿ ಅದು ಅಹಂಕಾರದ ಕಡೆಗೆ, ಸ್ವಕೇಂದ್ರದ ಕಡೆಗೆ ಅಥವಾ ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯ ಕಡೆಗೆ ತಿರುಗಾಡಿದರೆ ನಮ್ಮ ದೇಶದಲ್ಲಿ ಅದಕ್ಕೆ ಭಿನ್ನವಾಗಿರ್ತಕ್ಕಂಥ ಸಂಸ್ಕೃತಿ ಹೇಳಿದರು. ಏರಿದವನು ಚಿಕ್ಕವನಿರಬೇಕಿದೆ ಎಂಬ ಮಾತನ್ನು ಸಾರುವವನು ಅಂತ ಸೂರ್ಯನನ್ನು ತೋರಿಸಿ ಹೇಳಿದರು ಅಂತ. ಸೂರ್ಯನಿಗಿಂತ ದೊಡ್ಡ ಸೃಷ್ಟಿಯಲ್ಲಿ ಶಕ್ತಿ ಇನ್ಯಾವುದಾದ್ರೂ ಇದೆಯಾ ಏನೋ ನಮಗೇನು ಗೊತ್ತಿಲ್ಲ ಅವನಿಗೆ, ಆದರೆ ಪುಟ್ಟದಾಗಿ ಕಾಣುತ್ತೆ. ಹಾಗೆ ಇವರಿಬ್ಬರು ಹಿರಿಯರು ಇವತ್ತು ಯಾರು ಉದಯ್ ಕುಮಾರ್ ಶೆಟ್ಟರು ಮತ್ತು ಅವರ ತಂಡಕ್ಕೆ ಶುಭಾಶಯಗಳನ್ನ ಕೋರಲಿಕ್ಕೆ ಅಂತ ಬಂದಿದ್ದಾರೆ. ತಮ್ಮ ಹಸ್ತಗಳಿಂದ ಉದ್ಘಾಟನೆ ಮಾಡಿದ್ದಾರೆ. ಮೊದಲನೇದು ಅವ್ರಿಗಿರ್ತಕ್ಕಂಥ ಅರ್ಹತೆ ಅಂದರೆ ಅವರಿಬ್ಬರು ಆ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ವ್ಯಕ್ತಿಗಳು. ಪ್ರಕಾಶ್ ಶೆಟ್ಟರು ತಮ್ಮ ಕ್ಷೇತ್ರದಲ್ಲಿ, ಡಾಕ್ಟರ್ ಜಿ ಶಂಕರ್ ಅವರ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ವ್ಯಕ್ತಿಗಳು. ಉಳಿದವರೆಲ್ಲರೂ ಶುಭಾಶಯ ಕೊಡೋದಕ್ಕೂ, ಯಶಸ್ವಿಯಾಗಿರೋ ಶುಭಾಶಯ ಕೊಡೋದಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ. ಹಾಗೆ ಅವರಿಬ್ಬರು ಉದಯ್ ಕುಮಾರ್ ಶೆಟ್ಟರು ಹೇಳಿದಾಗೆ, ನಿರ್ವಹಣೆ ಮಾಡಿದವರು ಹೇಳಿದಾಗೆ ಆ ದೊಡ್ಡ ಸ್ಥಿತಿಯಲ್ಲಿ ಅವರು ಇವತ್ತಿನವರೆಗೆ ಬರ್ತಿತ್ತು ಇಲ್ಲ. ಎಲ್ಲರೂ ಕೂಡ ಹೋದವ್ರ ಹತ್ರ, ಬಂದವ್ರ ಹತ್ರ, ಅವ್ರ ಜೊತೆ ವ್ಯವಹರಿಸ್ತಾ ಇರೋರ ಹತ್ರ, ಅವ್ರ ಜೊತೆ ಕೆಲಸ ಮಾಡ್ತಾ ಇರೋರ ಹತ್ರ ಅವರು ದೊಡ್ಡ ಸ್ಥಿತಿಯಲ್ಲಿ ವ್ಯವಹಾರ ಮಾಡಲಿಲ್ಲ. ಅವರೆಲ್ಲರೂ ಕೂಡ ಮನೆಯ ಮಕ್ಕಳ ಥರ ನೋಡಿದ್ರು. ಸುತ್ತಮುತ್ತಲಿನ ಸಮಾಜವನ್ನು ಕೂಡ ತನ್ನ ಕುಟುಂಬದ ಎಕ್ಸ್ಟೆಂಡೆಡ್ ಪೋರ್ಷನ್ ಆಗಿ ವಿಸ್ತೃತವಾಗಿರ್ತಕ್ಕಂಥ ಕುಟುಂಬವಾಗಿ ನೋಡಿದರು. ಆ ಥರದ ಇಬ್ಬರು ಹಿರಿಯರು ಇವತ್ತು ನಮ್ಮ ಮಧ್ಯದಲ್ಲಿ ಈ ಸಂಸ್ಥೆಗೆ, ಹಿರಿಯೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಶುಭಾಶಯಗಳನ್ನ ಕೋರಲಿಕ್ಕೆ, ಹರಸಲಿಕ್ಕೆ ಬಂದಿದ್ದಾರೆ. ಅವರಿಬ್ಬರಿಗೂ ವಂದನೆಗಳನ್ನ. ಸಫಲ ಆರ್ಥಿಕ ಕ್ಷೇತ್ರಕ್ಕೆ, ನೈತಿಕವಾಗಿ ನಿರ್ವಹಣೆ ಆಗುವಂಥ ಆರ್ಥಿಕ ಕ್ಷೇತ್ರಕ್ಕೆ, ಸಾಮೂಹಿಕ ನಿರ್ವಹಣೆಯ ಆರ್ಥಿಕ ಕ್ಷೇತ್ರಕ್ಕೆ ಅತ್ಯಂತ ಸಫಲವಾಗಿರುವಂಥ ಕ್ಷೇತ್ರ. ಇಂಡಿವಿಜುವಲ್ ಬ್ರಿಲಿಯನ್ಸ್ಗೆ ಬೇರೆ ಊರುಗಳು ಇದೆ ಅದರಲ್ಲಿ. ಆದರೆ ಇಲ್ಲಿ ಕೇವಲ ವೈಯಕ್ತಿಕವಾಗಿರ್ತಕ್ಕಂಥ ಅರ್ಹತೆ ಅಥವಾ ವೈಯಕ್ತಿಕವಾಗಿರ್ತಕ್ಕಂಥ ಪ್ರಗತಿಯಲ್ಲ. ಇಲ್ಲಿ ಆರಂಭ ಆಗಿರ್ತಕ್ಕಂಥ ಬ್ಯಾಂಕ್ಗಳು ಇವತ್ತು ಇಡೀ ದೇಶದ ಆರ್ಥಿಕತೆಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ಗಳು. ಮಣಿಪಾಲದ ಸೆರಗಿನಲ್ಲಿ ನಾವು ಕೂತ್ಕೊಂಡಿದ್ದೀವಿ ಅಂತ, ಮಂಗಳೂರಿನ ಹಿನ್ನೆಲೆಯಲ್ಲಿ ನಾವು ಕೂತ್ಕೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತು, ನಾನೇನಾದ್ರೂ ಹೇಳಬೇಕು ಅಂತ ಏನಿಲ್ಲ. ಬದಲಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮರ್ಜಿಂಗ್ ಕಾರಣಕ್ಕೆ ಕೆಲವು ಹೆಸರುಗಳು ಕಾಣೆ ಆಗಿರ್ಬೋದು. ಆದರೆ ದೇಶದ ಆರ್ಥಿಕ ಕ್ಷೇತ್ರಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ. ಸಾಮೂಹಿಕವಾಗಿ ಸಹಕಾರದ ಜೊತೆಗೆ ವೇದಿಕೆಯಲ್ಲಿರೋರೆಲ್ಲರೂ ಒಂದು ಸ್ವಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿಬಿಡೋಣ ಅಂತೇಳಿ. ಸಾಮೂಹಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಈ 2 ಜಿಲ್ಲೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಂಸ್ಥೆಗಳು ಬೃಹತ್ತಾಗಿರ್ತಕ್ಕಂಥ ಕ್ಯಾಂಪೋದಿಂದ ಹಿಡಿದು ನೂರಾರು ಫ್ಯಾಕ್ಟರಿಗಳವರೆಗೆ, ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿವರೆಗೆ ನಮ್ಮ ದೇಶದ ಸಮಾಜದಲ್ಲಿ ಪರಸ್ಪರ ಅನುಕೂಲಿಗಳಾಗಿ ಬದುಕ್ತೀವಿ. ಪರಸ್ಪರ ಅನುಕೂಲಿಗಳಾಗಿ ಬದುಕಬೇಕು ಅಂತ ಈ ದೇಶ ತನ್ನ ಸಂಸ್ಕೃತಿಯಲ್ಲಿ ಸಾರಿಕೊಂಡು ಬಂದ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು ಈ 2 ಜಿಲ್ಲೆ. ನಾವು ಈ ಜಿಲ್ಲೆಗೆ ಸಂಬಂಧಪಟ್ಟವನು ಅಥವಾ ಈ ಜಿಲ್ಲೆಯವರು ಕೂತಿದ್ದೀರಿ, ಹೀಗಾಗಿ ಸ್ವಲ್ಪ ಉಳಿಸಲೇಬೇಕು ನಿಮಗೆ ಅನ್ನುವಂಥ ಕಾರಣಕ್ಕೆ ನಾನು ಹೇಳ್ತಾ ಇದ್ದೆ. ಅವ್ರು ಒಳ್ಳೆ ಹೆಸರು ಬೇಕು, ಒಂದು ಸ್ವಲ್ಪ ಲಾಭನೂ ಬೇಕು, ಏನೋ ತಪ್ಪಿಲ್ಲ ಅಂತ. ಒಳ್ಳೆ ಹೆಸರು ಬೇಕು, ಆದರೆ ಒಳ್ಳೆ ಹೆಸರು ಮಾತ್ರ ಟ್ರಸ್ಟ್ ಅಲ್ಲ, ಸೊಸೈಟಿ ಅದು. ಹಾಗಾಗಿ ಒಂದಷ್ಟು ಲಾಭಾಂಶನೂ ಬೇಕು. ಎರಡನೇ ಡೆಪಾಸಿಟರ್ಸ್ ಇದ್ದಾರೆ. ಡೆಪಾಸಿಟ್ ಮನೆಯಲ್ಲಿರೋ ಹಣ ಇಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಹುಂಡಿಗೆ ಹಾಕಿರೋ ದಾನ ಅಲ್ಲ ಅದು, ಇನ್ವೆಸ್ಟ್ಮೆಂಟ್ ಅದು. ಅವ್ರಿಗೂ ಒಂದು ಸ್ವಲ್ಪ ಲಾಭಾಂಶ ಬೇಕು, ಅವ್ರಿಗೂ ಒಂದು ಸ್ವಲ್ಪ ಡಿವಿಡೆಂಡ್ ಬೇಕು. ಆದರೆ ಡಿವಿಡೆಂಡ್ ಎಷ್ಟು ಇರಬೇಕು ಅಂತ ಹೇಳಿದ್ರೆ ಕೆಚ್ಚಲು ಕತ್ತರಿಸುವಷ್ಟು ದುರಾಸೆ ಇರಬಾರ್ದು. ಪ್ರಮೋಟರ್ಗೂ ಡೆಪಾಸಿಟರ್ಗೂ ಹಾಲು ಕರೆಯುವಷ್ಟು ಮಾತ್ರ ಸ್ವಾರ್ಥ ಇರಬೇಕು ಹೊರತು ಕೆಚ್ಚಲು ಕತ್ತರಿಸುವಷ್ಟು ಸ್ವಾರ್ಥ ಇರಬಾರ್ದು. ಕೆಚ್ಚಲು ಕತ್ತರಿಸುವಷ್ಟು ಸ್ವಾರ್ಥ ಇದ್ದರೆ ಪ್ರಮೋಟರ್ಗಳಿಗೆ ಮತ್ತು ಡೆಪಾಸಿಟರ್ಗಳಿಗೆ ಸೊಸೈಟಿ ಯಶಸ್ವಿ ಆಗೋದಿಲ್ಲ. ಹಾಗೆ ಇದರಿಂದ ಉಪಕೃತರು ಯಾರು ಸಾಲ ತಗೊಳ್ತಾರೆ, ಅಲ್ಲಿ ಯಾರು ಉಳಿದ ವ್ಯವಸ್ಥೆಗಳನ್ನು ಉಪಯೋಗಿಸ್ಕೊಳ್ತಾರೆ, ಅವ್ರಿಗೂ ಕೂಡ ಒಂದು ಕೃತಜ್ಞತೆ ಇರಬೇಕು. ಅವ್ರಿಗೆ ದುರಾಸೆ ಅಲ್ಲ, ಕೃತಜ್ಞತೆ ಇರಬೇಕು. ಅವ್ರಿಗೆ ಮುಳುಗಿಸ್ಬೋದು ಅನ್ನೋ ಮಾನಸಿಕತೆ ಇದ್ರೆ ಯಾವ ಸೊಸೈಟಿನೂ ಬದುಕಕ್ಕಾಗಲ್ಲ. ಯಾಕಂದ್ರೆ ಮನುಷ್ಯರ ನಂಬಿಯೇ ಲೋನ್ ಕೊಡೋದು. ಅದು ನ್ಯಾಷನಲೈಸ್ ಬ್ಯಾಂಕ್ ಆಗಲಿ, ಸೊಸೈಟಿ ಆಗಲಿ, ಮನುಷ್ಯರ ನಂಬೇ ಲೋನ್ ಕೊಡೋದು ಅಂತಾರೆ. ಮುಳುಗಿಸ್ಲೇಬೇಕು ಅಂತ ಅವ್ರು ಮನಸ್ಸು ಮಾಡಿದ್ರೆ ಯಾವ ಸಂಸ್ಥೆಯೂ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸಂಸ್ಥೆಯೂ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಇದರಿಂದ ಆಧಾರ ಸಿಕ್ಕಿದೆ, ನನ್ನ ಸಮಯಕ್ಕೆ ಇವರು ಆಗಿದ್ದಾರೆ, ನಂತರನೇ ಇನ್ನೂ ಯಾರು ಅವಶ್ಯಕತೆ ಇರ್ತಕ್ಕಂಥವ್ರು ಇದ್ದಾರೆ, ಅವ್ರಿಗೂ ಸಹಾಯ ಆಗಬೇಕು ಅಂತ ಹೇಳಿದ್ರೆ ನಾನು ಸಮಯದಲ್ಲಿ ರಿಪೇಂಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಕೃತಜ್ಞತಾ ಭಾವ, ಅದರಿಂದ ಉಪಕೃತರಾಗಿರ್ತಕ್ಕಂಥವ್ರಿಗಿದ್ರೆ ಈ 3 ವ್ಯವಸ್ಥೆಗಳು, ಪ್ರಮೋಟರ್ಗಳು, ಡೆಪಾಸಿಟರ್ಗಳು ಮತ್ತು ಉಪಕೃತರು ಏನಿದ್ದಾರೆ, ಬೆನಿಫಿಷಿಯರಿ ಏನಿದ್ದಾರೆ, ಇದು ಒಂದು ಕುಟುಂಬ, ಇದೊಂದು ಫ್ಯಾಮಿಲಿ, ಒಂದು
ಸೊಸೈಟಿಯ ಫ್ಯಾಮಿಲಿ. ಇದಕ್ಕೆ DNA ಸಂಬಂಧ ಇಲ್ಲ, ಇದಕ್ಕೆ ಜಾತಿ ಸಂಬಂಧ ಇಲ್ಲ, ಇದಕ್ಕೆ ಗೋತ್ರದ ಸಂಬಂಧ ಇಲ್ಲ, ಇದಕ್ಕೆ ಸರ್ನೇಮಗಳ ಸಂಬಂಧ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಒಂದೇ ಟ್ರಸ್ಟ್ ಅಂತ. ಇಲ್ಲಿ ತನ್ನ ಪ್ರಾಸ್ತಾವಿಕ ಮಾತುಗಳಲ್ಲಿ ಭಾವನಾತ್ಮಕವಾಗಿ ಹೇಳಿದ್ರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತ ಹೇಳಿ. ಅದು ಲಾಭ ಮಾಡ್ಕೊಳ್ಳಿ, ಬಟ್ ಆ ಲಾಭವನ್ನು ಮತ್ತು ಸಮಾಜಕ್ಕೆ ಚೆಲ್ಲಿ ಅಂತಾನೆ. ಲಾಭ ಆಗ್ಬೇಕು, ಯಾಕಂದ್ರೆ ಇನ್ನಷ್ಟು ಜನರಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಅದು ಲಾಭ ಮಾಡಬೇಕು ಅಂತ. ಲಾಭ ಮಾಡಿದ್ರೆ ಮಾತ್ರ ಮತ್ತಷ್ಟು ಜನರಿಗೆ ಅನುಕೂಲ ಮಾಡೋಕ್ಕಾಗತ್ತೆ. ಹಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ಒಂದು ಸಿದ್ಧಾಂತ ಅವರು ಏನು ಹೇಳಿದ್ದಾರೆ ಅದನ್ನು ಪಾಲಿಸ್ಕೊಂಡೇ ಬಂದಿದ್ದಾರೆ. ಅವರು ಮತ್ತು ಅವರ ಕುಟುಂಬ ಅದನ್ನು ಪಾಲಿಸ್ಕೊಂಡೇ ಬಂದಿದ್ದಾರೆ. ಈಗ ಮತ್ತಷ್ಟು ಗರಿ ಗೆದರುವಂಥ ಒಂದು ಸುಸಮಯ ಇದು. ಆ ಸಂದರ್ಭದಲ್ಲಿ ಅವ್ರಿಗೂ ಅವ್ರ ಕುಟುಂಬ ವರ್ಗಕ್ಕೂ ಅವ್ರ ಸಂಸ್ಥೆಗೂ ಆ ಸಂಸ್ಥೆಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾನು ಮನದ ಅಂತರಾಳದಿಂದ ಶುಭಾಶಯಗಳ ಕೊಡ್ತಾ ನೀವು ಬಹಳ ಹುಷಾರಿದ್ದಾರೆ ಈ ಬಿಸ್ನೆಸ್ ಮಾಡುವಾಗ. ಮಾತ್ರ ನಮ್ಮಂಗಲ್ಲ, ಎಲ್ಲ ನೋಡಿ ಮಾಡಿ ಪಾರ್ಟಿಗಳು ಹುಡುಕಿ ಕರೆಕ್ಟಾಗಿ ಕೊಡ್ತಾರೆ. ಖಂಡಿತ ಇದು ಸದ್ವಿನಿಯೋಗ ಆಗ್ತದೆ. ಒಳ್ಳೆ ರೀತಿಯಲ್ಲಿ ದೇವರ ಆಶೀರ್ವಾದದಿಂದ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಹೇಳ್ತಾ, ಪ್ರಕಾಶ್ ಶೆಟ್ಟಿ ಕೂಡ ಈಗಾಗಲೇ ಪ್ರಾಮಿಸ್ ಮಾಡಿದ್ದಾರೆ. ಖಂಡಿತ ನಾನು ಕೂಡ ಅವ್ರ ಜೊತೆ ಕೈ ಸೇರಿಸ್ತೇನೆ. ಒಳ್ಳೆಯ ಕಿದಿಯೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಒಳ್ಳೆ ರೀತಿಯಲ್ಲಿ ನಡೀಲಿ. ಈಗಾಗಲೇ ಸಂತೋಷ್ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ. ಖಂಡಿತ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹಾರೈಸಿ ಸಂತೋಷ್ ಜಿ ಸರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಈ ಸಣ್ಣ ಸೊಸೈಟಿಗಳ ಮೇಲೆ ಅಥವಾ ಸಣ್ಣ ಕೋಆಪರೇಟಿವ್ ಬ್ಯಾಂಕ್ಗಳ ಮೇಲೆ ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ಕೈಗೊಳ್ಳೋದು ಬೇಡ ಸರ್. ಯಾಕಂದ್ರೆ ನಮ್ಮ ಸಣ್ಣ ಸಣ್ಣ ಜಾತಿಯ ಬ್ಯಾಂಕ್ಗಳೆಲ್ಲ ನಿಮ್ಮ ಇದರಲ್ಲಿ ಕೇಂದ್ರ ಸರ್ಕಾರದ ಶಾ ಅವರು ಇರ್ಬೋದು, ನಿರ್ಮಲಾ ಸೀತಾರಾಮನ್ ಇರ್ಬೋದು, ಅವರಿಗೆ ಸ್ವಲ್ಪ ತಾವು ಹೇಳಬೇಕು. ಯಾಕಂದ್ರೆ ನೀತಿ ನಿರೂಪಣಾ ಸಂಸ್ಥೆಯಲ್ಲಿ ತಾವೇ ಮುಖ್ಯ ಪಾತ್ರಧಾರಿಗಳು. ಆ ದೃಷ್ಟಿಯಲ್ಲಿ ಖಂಡಿತ ನಮ್ಮ ಸಣ್ಣ ಜಾತಿಯ ಬ್ಯಾಂಕ್ಗಳನ್ನು ತಾವು ಉಳಿಸಬೇಕು, ಬೆಳೆಸಬೇಕು ಅಂತ ಒಂದು ಮನವಿಯನ್ನು ಮಾಡ್ಕೊತಾ ಎಲ್ರಿಗೂ ಒಳ್ಳೆಯದಾಗದಂತ ಹಾರೈಸಿ ನನ್ನ ಮಾತನ್ನು